ಆಯ್ತು, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಹಲೋ 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 ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸರ್ ನಾನು ಒಂದು 5 ವರ್ಷದಿಂದ ಇದು ನೋಡ್ತಾ ಇದ್ದೀನಿ. ಹ್ಞೂ ನನ್ನ ಹೆಸರು ಲಿಖಿತ್ ಅಂತ ಹ್ಞೂ ಸರ್. ಚಿಕ್ಕನಾಯಕನಹಳ್ಳಿಯಿಂದ ಮಾತಾಡ್ತಾ ಇರೋದು. ತುಮಕೂರು ಚಿಕ್ಕನಾಯಕನಹಳ್ಳಿ ಇದೆಯಲ್ಲ. ಹ್ಞೂ ಹೇಳಿ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ ಕೇಳ್ತಾ ಇದೆ, ಹೇಳಿ. ಕೇಳ್ತಾ ಇದೆ ಹೇಳಿ. ಹಲೋ ಹಲೋ, ವಾಯ್ಸ್ ಸರಿ ಇಲ್ಲ. ವಾಯ್ಸ್ ಕಾಲ್ ರೆಕಾರ್ಡ್ ಮಾಡಿಬಿಟ್ಟು. ಹಾಂ ಹಾಂ ವಾಯ್ಸ್. ಕೇಳಿಸ್ತಾ ಇದೆಯಾ ಹಾಂ ಕೇಳಿಸಿದೆ ಹೇಳಿ. ಸರ್? ನಮಸ್ತೆ, ಶಿವಮೊಗ್ಗ. ಹಾಂ ನಮಸ್ತೆ ನಮಸ್ತೆ. ನೆಕ್ಸ್ಟ್ ಕಾಲ್ ಇದು, ನೆಕ್ಸ್ಟ್ ಕಾಲ್. ಓಕೆ ಸರ್, ಶಿವಮೊಗ್ಗದಿಂದ ವೀರಸರ್ ಅಂತ. ಎಲ್ಲಿಂದ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ವೀರಸರ್ ಅಂತ. ಸರಿ ಹೇಳಿ. ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಹಾಂ ಸರ್, ನಾವು ಅದೇ ತುಂಬಾ ದಿನದಿಂದ ನೋಡ್ತಾ ಇದ್ದೀವಿ ವಿಡಿಯೋನ ಮಾಡ್ತಾ ಇರೋದೆಲ್ಲ. ಹಾಂ ಹಾಂ ಗಿರೀಶ್ ಭಟ್ಟ ಸರ್, ನಮಸ್ತೆ. ನಮಸ್ತೆ. ಹಾಂ ಸರ್. ಸರ್, ಇದು ಏನಾಗ್ತಿದೆ ಅಂದ್ರೆ, ಹ್ಞೂ ಇವರು ಧರ್ಮಸ್ಥಳದವರು ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಹಾ. ಈಗ ಧರ್ಮಸ್ಥಳ ಸಂಘ ಮೀರಿದಾರಲ್ಲ ಸರ್ ಇವರು. ಹಾಂ ಹಾಂ ಈ ಸಂಘ ಏನು ಕಲೆಕ್ಷನ್ ಮಾಡಕ್ ಬರ್ತಾರಲ್ಲ, ಹಾಂ ಹಾಂ ಹಳ್ಳಿಗಳಲ್ಲಿ ಇವರು ಆ ವಿಡಿಯೋಗಳನ್ನು ನೋಡ್ಬೇಡಿ, ಅದು ಹಿಂದೆ ಮಾಡ್ತಾ ಇರೋದು ಬೇಕದು ಹಾಂ ಹಾಂ ಹಾಗೆ ಅಂತ ಇಲ್ಲ. ಯಾಕೆ ಹೇಳಿ ಸರ್ ಅವರು? ಹಾಂ 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 ಸತ್ಯ ಇದ್ರೆ ಎದುರುಗಡೆ ಬಂದು ಮಾತಾಡಬೇಕು. ಹಾಂ ಸರ್, ಈಗ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಸಂಘದವ್ರ ಕೈ ಸಂಘ ಕಲೆಕ್ಷನ್ ಮಾಡ್ತಾರಲ್ಲ. ಓ, ಈ ಸಂಘದ ಕಡೆ ಅಂತ ಹೇಳಿಸ್ತಾ ಇದಾರೆ ಅದನ್ನ, ಸಂಘದವ್ರ ಕಡೆ ಅಂತ ಹೇಳಿಸ್ತಾ ಇದಾರೆ ಅದನ್ನ. ಹಾಂ 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 ಸಂಘದವ್ರ ಕಡೆಯಿಂದ ಹೇಳಿಸ್ತಾ ಇರೋದು. ಓಕೆ ಓಕೆ, ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಹಾಂ ಸರ್, ಅದು ಆಮೇಲೆ ಇನ್ನೊಂದು ಕೈ ಇದ್ರು. ಹಾಂ ಈಗ ಯಾರು ಭೀಮಾನವ್ರು ಬಂದಿದಾರಲ್ಲ, ಹಾಂ ಅವ್ರನ್ನ ಯಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊನ್ನೆ ಮಾತಾಡ್ತಾ ಇದ್ರಲ್ಲ, ಹಾಂ ಹಾಂ ನಾವು ಅವ್ರನ್ನ ಅವ್ರು ಮುಗಿದ ತಕ್ಷಣ ನಾವು ಖಂಡಿಸಿ ಅವ್ರ ಹಾವಭಾವ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ಹಾಗೆ ಹೀಗೆ ಹೇಳ್ತಾರಲ್ಲ ಅವರು. ಹಾಂ ಹಾಂ ಅವ್ರು ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವರು ಹೇಳ್ಬೇಕಿತ್ತು, ಅವ್ರು ನಮ್ಮನ್ನು ನಾವು ಹಾವಭಾವದಲ್ಲಿ ಕಂಡಿಡಿದೀವಿ ಅಂತ. ಹ್ಞೂ 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 ಈ ಧರ್ಮಸ್ಥಳಕ್ಕೆ ಬಂದು 2 ದಿನ ಬಂದಿದ್ದ ಯಾವಾಗ ಬಾಡಿ ಸಿಕ್ಕಿಲ್ಲ, ಹ್ಞೂ ಹ್ಞೂ ಯಾವಾಗ 6ನೇ ಪಾಯಿಂಟಲ್ಲಿ ಬಾಡಿ ಸಿಕ್ತು ಅವಾಗಿಂದ ಸ್ಟಾರ್ಟ್ ಮಾಡಿದ್ರು. ನಾವು ಅವರು ಇಲ್ಲಿಂದ ಕಳ್ತನ ಮಾಡಿ ಓಡೋಗಿದ್ದವರು, ನಾವೇ ಕೆಲಸದಿಂದ ಕಿತ್ತಾಕಿದ್ದವ್ರನ್ನ. ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಿದಿರಿ ನೀವು. ಹಾಂ ಸರ್, ಅದು ಬಾಡಿ ಸಿಕ್ಕ ಮೇಲೆ ಹೇಳ್ತಾ ಇದ್ದಾರೆ ಅವರು. ಇದಕ್ಕೆ ಮುಂಚೆ ಅದಕ್ಕೂ ಮುಂಚೆ ಟಿವಿ ತುಂಬಾ ತೋರಿಸಿದ್ವಿ ಅವ್ರನ್ನ. ಹ್ಞೂ ಈಗ ಒಬ್ಬ ಮನುಷ್ಯನ ನಾವು ಅಷ್ಟು ವರ್ಷ ನೋಡಿದೀವಿ ಅಂದಾಗ ಒಂದ್ಸಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ನ ಎದೆ ಸ್ಟೈಲು, ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಹ್ಞೂ ಹ್ಞೂ ಬಾಡಿ ಸಿಕ್ಕಿದಾಗ ಹೇಳಿದ್ರೆ ಬಾಡಿ ಸಿಕ್ಕ ತಕ್ಷಣ ನೋಡಿದ್ರೆ ನಾವು ಕಂಡಿದ್ದೀವಿ, ಅವನು ನಾವೇ ಕದಿಯಿಂದ ಕಿತ್ತಾಕಿದ್ದು, ಅವನ ಹೆಣಗಳ ಮೇಲಿನ ಒಡವೆ ಕದೀತಾ ಇದ್ದ, ನೀರಲ್ಲಿ ಮುಳುಗ್ತಾ ಇದ್ದ, ಹಾಗೆ ಹೀಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹ್ಞೂ 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 ಹಾಗಾದ್ರೆ ಕದೀತಾ ಇದ್ದ ಅಂತ ಹೇಳಿ ಜೊತೆಯಲ್ಲಿ ಇವರು ಕೂಡ ಇದ್ರು ಹಾಗಾದ್ರೆ ಕದೀಲಿಕ್ಕೆ. ಅದೇ ಸರ್, ಹೌದು. ಅವ್ರು ಅಲ್ಲ, ಒಟ್ಟಿಗೆ ಇದ್ರೆ ಗೊತ್ತಾಗುದಿಲ್ಲ ಕದ್ದದ್ದು ಇವನು ಅಂತ ಹೇಳಿ. ಯಾರೋ ಒಬ್ಬ ಕಳ್ಳ ಕದೀತಿದ್ದು ಅಂತ ಹೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ, ಇವನೇ ಕದೀತಿದ್ದ ಅಂತ ಹೇಳಿದ್ರೆ ಇವ್ರ ಜೊತೆಯಲ್ಲಿ ಇದ್ರೆ ಹಾಗಾದ್ರೆ. ಅಲ್ಲ ಅಂದ್ರೆ ಅಲ್ಲ, ಈಗ ಏನು ಗೊತ್ತಾ, ನಾನು ಹೇಳೋದೇನಂದ್ರೆ, ಮೊದಲು ಅವನ ಧರ್ಮ ಹುಡುಕಿದ್ರು, ಈಗ ಸಮೀರ್ ವಿಡಿಯೋ ಬಂದಾಗೂ ಕೂಡ ಅವನ ಧರ್ಮ ಹುಡುಕಿದ್ರು, ಈಗ ಭೀಮನದ್ದು ಜಾತಿ ಧರ್ಮ ಎಲ್ಲ ಹುಡುಕ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವರಿಗೆ ಸತ್ಯ ಹೊರಗಡೆ ಬರೋದು ಬೇಡ. ನಿಜವಾದ ಆ ಅಪರಾಧಿಗಳು ದೇವಸ್ಥಾನದ ಹೆಸರು ಹೇಳಿ ಅವರು ಮತ್ತೆ ಜಾರ್ಕೊಂಡು ಬಿಡಬೇಕು. ಇವತ್ತಿನವರೆಗೂ ಕೂಡ ಈ ಘಟನೆ ಪ್ರಕರಣ ಶುರುವಾಗಿ 1 ತಿಂಗಳಕ್ಕಿಂತ ಜಾಸ್ತಿ ಆಯ್ತು ಸರ್. ಆ ನಕಲಿ ದೇವಮಾನವ ಕುಟುಂಬದವ್ರು ಒಬ್ಬರೂ ಬಂದಿಲ್ಲ. ಬರೀ ಇವ್ರನ್ನೇ ಚೂ ಬಿಡ್ತಾ ಇದ್ದಾರೆ. ಇವ್ರು ಜಗಳಾಡ್ಕೊಳ್ಳಿ, ಇವರೇ ಧರ್ಮದ ಬಗ್ಗೆ ಜಗದಾಡ್ಲಿ, ರೋಡ್ ಹೀರೋಗಳು ಬರ್ತಾ ಇದ್ದಾರೆ. ಆನಂತರ ಇವರು ಅಲ್ಲ ರೀ ಸರ್, ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ನಿನ್ನೆ ಭಕ್ತಾದಿಗಳ ಮೇಲೆ. ಸೌಜನ್ಯ ವಿಡಿಯೋ ನೋಡಿದಂತೆ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಬಂದಂತ ಭಕ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಮತ್ತೆ ಈಗ ಕೂಡ ಇವರು ಶಿವಮೊಗ್ಗದ ಸ್ನೇಹಿತರು ಹೇಳಿದ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಮುಂಚೆನೂ ಆಗಿದೆ. ಇವರು ಸಂಘಗಳನ್ನ ಹಳ್ಳಿಗಳಲ್ಲಿ ಮಾಡಿದ್ದೇನಂತ ಇದ್ರೆ, ಅವರ ಅತ್ಯಾಚಾರಗಳನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಗಲಾಟೆ ಮಾಡಿಸ್ಬಿಡ್ಬೇಕು. ಈಗ ನಾವು ಕೂಡ ಈ ಬಡ್ಡಿ ದಂಧೆ ವಿರುದ್ಧ ಇದನ್ನ ಮಾಡ್ಬೇಕಾದ್ರೆ ಒಂದು ಹೆಣ್ಮಕ್ಳ ಗುಂಪು ಮಾಡಿಬಿಡೋದಲ್ಲಿ, ನೀವು ಹೋಗಿ ಗಿರೀಶ್ ಮಟ್ಟಣ್ಣವ್ರಿಗೆ ಏನೋ ನೀವು ಸುತ್ತುವರಿಬೇಕು, ಇಲ್ಲ ಅಂದ್ರೆ ನಿಮ್ಗೆ ಸಂಬಳ ಕೊಡಲ್ಲ. ನಿನ್ನೆನೂ ಕೂಡ ಇಲ್ಲಿ ಕರೆಸ್ತಾ ಇರೋದು ಹೆಂಗಂತ ಹೇಳಿದ್ರೆ, ನೀವು ಗಲಾಟೆ ಮಾಡಬೇಕು, ಗಲಾಟೆ ಮಾಡಿದ್ರೆ ಮಾತ್ರ ನಿಮ್ಗೆ ಸಂಬಳ. ಅಂದ್ರೆ ಈ ಸ್ವಸಹಾಯ ಗುಂಪುಗಳನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು ತಾಯಂದಿರನ್ನೇ. ತಾಯಂದಿರನ್ನೇ ಧರ್ಮಸ್ಥಳದಲ್ಲಿ ಏನು ಅತ್ಯಾಚಾರ ಮಾಡಿ ಅದೇ ತಾಯಂದಿರನ್ನು ಬಿಸಾಡಿದ್ದಾರ, ಇಲ್ಲಿ ಅದೇ ತಾಯಂದಿರನ್ನು ಉಪಯೋಗ ಮಾಡಿ ಇವರಿಗೆ
ಬಲ ಬರಿಸ್ತಾ ಅಂದ್ರೆ ಧರ್ಮಸ್ಥಳ ಬರೋ ಹೋರಾಟಗಾರರು ಅಡ್ಡ ಆಗ್ತಾರಲ್ಲ ಸರ್ ಅಲ್ಲಿ ಕತ್ತಲ ಹತ್ರ ಪ್ರೈವೇಟ್ ಒಳಗಡೆ ಅಂತ. ಹಾ ಅದರಲ್ಲಿ ನಿಮ್ಮ ಹಳೆ ವಿಡಿಯೋದಲ್ಲಿ ಒಬ್ರು ನಿಮ್ಮನ್ನ ಒಂದ್ಸಲಿ ಇದು ಮಾಡಿದ್ರು ಸರ್, ನಿಂತ್ಬಿಟ್ರಲ್ಲ ಸರ್ ಒಂದ್ಸಲಿ. ಹೌದೌದು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರು. ಅದರಲ್ಲಿ ಇವಾಗ ತುಂಬಾ ಜನ ಇರ್ತಾರೆ ಎಲ್ಲದರಲ್ಲೂ. ಅವರು ಈಗ ಜಯಂತ್ ಅವ್ರ ಮೇಲೆ ಇದನ್ನ ಮಾಡಿದ್ದು ಅದೇ ಗ್ಯಾಂಗ್ ಅದೇ ಒಂದೇ ಗ್ಯಾಂಗ್ ಇರೋದು, ಅಲ್ಲಿ ಯಾರಿಲ್ಲ. ಅವ್ರು ಅದಕ್ಕೆ ಅಂತಾನೆ ಒಬ್ರು ಗ್ಯಾಂಗ್ ಇಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ ಸರ್, ಅವರು ಗ್ರಾಮಸ್ಥರ ಅವರು ಅಲ್ಲ ಮತ್ತೆ ಯಾರು ಅಲ್ಲ ಎಲ್ಲೆಲ್ಲಿ ಅಂತ ಬಂದವರು ಗ್ರಾಮಸ್ಥರಲ್ಲ. ಇವ್ರು ಏನ್ ಹೇಳೋದು, ಗ್ರಾಮಸ್ಥರಿಗೆ ಅಪಮಾನ. ಪಬ್ಲಿಕ್ ಇನ್ಫ್ಯಾಕ್ಟ್ ಹೀಗೆ ಮಾಡಿದಲ್ಲ, ಅವನು ಹಾಸನ ಆ ಕಡೆ ಅವನು, ಇಲ್ಲಿ ಡ್ಯಾನ್ಸ್ ಪಾಠ ಕಲಿಸ್ಲಿಕ್ಕೆ ಬಂದವನು. ಮತ್ತೆ ಇವನು ರಾಕೇಶ್ ಶೆಟ್ಟಿ ಇರ್ಬೋದು, ವಸಂತ ಗಿಳಿಯಾರ್ ಇರ್ಬೋದು. ಅಲ್ಲ ಅಡ್ಡ ಹಾಕ್ತಾರಲ್ಲ, ಇದು ನೀವು ಗ್ರಾಮಸ್ಥರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಗಿರೀಶ್ ಪಟ್ಟಣ್ಣವ್ರಿಗೆ ಗ್ರಾಮಸ್ಥರಿಂದ ಎಚ್ಚರಿಕೆ. ಅಲ್ಲ ನೀವೇನು ಪಾಕಿಸ್ತಾನದಿಂದ ಬಂದಿದ್ದೀರಾ? ಅಲ್ಲ ನೀವು ಪಾಕಿಸ್ತಾನದಿಂದ ಬಂದಿದ್ದೀರಾ? ಹಾಗಾದ್ರೆ ಡಬ್ಬೆಗೆ ಕಾಸು ಹಾಕ್ಬೇಕಾದ್ರೆ ಎಲ್ಲೆಲ್ಲಿ ನಿಮ್ಮ ಉತ್ತರ ಕರ್ನಾಟಕದಿಂದ ಕೋಟ್ಯಾಂತರ ರೂಪಾಯಿ ಸುರಿತಾರಲ್ವಾ? ತಪ್ಪಾದು ಹಾಗಾದ್ರೆ. ಸರ್ ಗ್ರಾಮಸ್ಥರು ಬಂದು ತೆರೀತಾರೆ ಅಂದ್ರೆ ಎಲ್ಲಾ ಪ್ರತಿಯೊಂದು ಕಡೆನೂ ಬಂದ್ರೆ ಎಲ್ಲರಿಗೂ ಅದೇ ಗ್ರಾಮಸ್ಥರು ಬರಲ್ಲ ಸರ್. Correct. ಒಬ್ಬ ಇಬ್ಬ ಬಂದ್ರೆ ಹೋಗ್ಬೋದು. ಅಷ್ಟು ಜನರು ಎಲ್ಲದರಲ್ಲೂ ಅವರೇ ಬರ್ತಾರೆ ಅಂದ್ರೆ ಎಂತದೇ ಆದ್ರೂ ಅನುಮಾನ ಬರ್ತಾರೆ ಅದು. ಒಂದು ಸರ್ ಪುಣ್ಯಕ್ಕೆ ನಿನ್ನೆ ಅವರು ಈಗಿನ ಹೊತ್ತಿನಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಇಲ್ಲಾದ್ರೆ ಇದೇ ಬಂಗ್ಲೆಗುಡ್ಡೆಯಲ್ಲಿ ಹೆಣ ಬೀಳ್ತಿತ್ತು ಇಬ್ರಿದ್ದು. ಇಬ್ರಿದ್ದು ಹೆಣ. ಈಗ ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಅಷ್ಟು ಶವ ಬರ್ತಾ ಇದೆ ಅನ್ನೋದು ಇವರು ಮಾಡ್ತಾ ಇರುವಂತ ರೌಡಿಸಮ್ ನಿಂತನೇ ಗೊತ್ತಾಗ್ತದೆ. 100% ಈಗಲೇ ಎಷ್ಟು ಮಾಡ್ತಾ ಇದ್ದಾರೆ. ಹೋರಾಟ ಇದೆ, ಟಿವಿ ಚಾನೆಲ್ಗಳಿದೆ, ಈಗಲೇ ಎಷ್ಟು ಮಾಡ್ತಾ ಇದ್ದಾರೆ. SIT ಫಾರ್ಮೇಟ್ ಆಗಿದೆ. ಗನ್ ಇಟ್ಕೊಂಡು ಪೊಲೀಸ್ ನಿಂತಿದ್ದಾರೆ, ಅದರ ಮಧ್ಯದಲ್ಲಿ ಅವರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಕೊಲೆ ಮಾಡಿ ಅಲ್ಲಿ ಊತಾಕಿ ಬಿಡ್ತಾರೆ ಅಷ್ಟೇ. ಅದು ಗೊತ್ತಾಗ್ಬೇಕು ಜನಕ್ಕೆ. ಯಾರು ದೇವಸ್ಥಾನ ಬಗ್ಗೆ ದೇವ್ರ ಬಗ್ಗೆ ಒಬ್ಬರು ಮಾತಾಡಿಲ್ಲ. ಏನ್ ಮಾತಾಡ್ತಾ ಇದ್ದಾರೆ, ಈಗ ಹೋದ್ರೆ ದೇವರ ಹತ್ರನೇ ಹೋಗ್ತಾರೆ, ದೇವ್ರ ಬಗ್ಗೆ ಅವ್ರ ಮನೆಯೇ ತೆಗಿತಾರೆ ಹೊರತು ನಮ್ಮ ಯಾರು ತೆಗಿತಾ ಇಲ್ಲ. ದೇವ್ರು ನಮ್ದದು, ಸನಾತನ ಹಿಂದೂ ಧರ್ಮದ ದೇವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ನಮ್ಮ ದೇವರು ಅದು. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಕಾಲ್ ಇದೆ. ನಿಮ್ಮ ಸಹಕಾರ ಇರಲಿ, ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.